ರಾಜ್ಯದ ಕರಾವಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವು ಯೋಜನೆಗಳಿಂದ ಈಗಾಗಲೇ ಕಡಲ ತೀರಗಳು ಯೋಜನೆಯ ಪಾಲಾಗಿದೆ. ಇನ್ನೂ ಕೂಡ ಮತ್ತೆ ಅಂಕೋಲ ತಾಲೂಕಿನ ಕೇಣಿ ಮತ್ತು ಹೊನ್ನಾವರದ ಟೊಂಕ ಕಡಲ ತೀರದಲ್ಲಿ ವಾಣಿಜ್ಯ ಬಂದರು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮೀನುಗಾರರ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲು ಮೀನುಗಾರರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಈಗ ಕಡಲ ತೀರ ಈಗಾಗಲೇ ಹೋಗ್ತಾ ಇದೆ, ಟೊಂಕದಲ್ಲಿಯೂ ಕೂಡ ಆಗ್ತಾ ಇದೆ, ಕೇಣಿಯಲ್ಲೂ ಕೂಡ ಮತ್ತೆ ಬಂದರು ಯೋಜನೆ ಆಗ್ತಾ ಇದೆ. ಸರ್ ಏನು ಆತಂಕ ಇದೆ ಸರ್? ಈಗಾಗಲೇ ನಾವು ಭೂಮಿಯನ್ನು ಇದಕ್ಕೆ ಕಳ್ಕೊಂಡಿದ್ದೇವೆ. ಯಾವುದಕ್ಕೆ? ರಾಷ್ಟ್ರೀಯ ಹೆದ್ದಾರಿಗೆ ನಮ್ಮಲ್ಲಿ ಭೂಮಿ ಹೋಗಿದೆ. ಆಮೇಲೆ ನಮ್ಮ ಹೆಚ್ಚಿನ ಪ್ರಮಾಣ 14 ಕಡಲ ತೀರಗಳು ನಾವು ಇದಕ್ಕೆ ನೌಕಾನೆಲೆಗಾಗಿ ಕಳೆದುಕೊಂಡಿದ್ದೇವೆ. ಈ ಕಳೆದುಕೊಂಡಂಥ ಭೂಮಿಯಲ್ಲಿ ಫಲವತ್ತಾದ ಭೂಮಿ ಇತ್ತು. ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ಮೀನುಗಳು ಅದೇ ಪ್ಲೇಸಲ್ಲಿ ಸಿಗ್ತಾ ಇತ್ತು. ಅದನ್ನು ನಾವು ಕಳ್ಕೊಂಡಿದ್ದೇವೆ. ಈಗ ನಮಗೆ ಉಳಿದಿರುವಂಥದ್ದು ಇಂಥ ದೊಡ್ಡ ಬಂದರು ಅಂತ ಹೇಳಿದರೆ, ಬೀಚ್ ಅಂತ ಹೇಳಿದರೆ ನಮಗೆ ಕೇಣಿ ಮತ್ತು ಬೆಳಂಬರ. ಈಗ ಬೆಳಂಬರನೂ ಸಮುದ್ರದ ಅಲೆತಡೆಯಿಂದ ಕೊಚ್ಕೊಂಡು ಹೋಗ್ತಾ ಇದೆ. ಉಳಿದಿರುವುದು ಕೇಣಿ ಬೀಚ್ ಮಾತ್ರ. ಈ ಕೇಣಿ ಬೀಚಲ್ಲಿ ನೀವು ವಾಣಿಜ್ಯ ಬಂದರನ್ನು ಮಾಡಲಿಕ್ಕೆ ಬಂದಾಗ ಇಲ್ಲಿಯ ಜನರು ನಿರಾಶ್ರಿತರಾಗುತ್ತಾರೆ. ಆ ನಿರಾಶ್ರಿತರಾಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮಲ್ಲಿ ಈ ವಾಣಿಜ್ಯ ಬಂದರು ಬೇಡನೇ ಅಂತ ಹೇಳ್ಕೊಂಡು ಎಲ್ಲರ ಒಕ್ಕೊರ್ಲ ಅಭಿಪ್ರಾಯ ಇದೆ. ಈ ಮೀನುಗಾರರಷ್ಟೇ ಅಲ್ಲ, ಮತ್ತು ಉಳಿದ ಕೃಷಿಕರು, ಆಮೇಲೆ ರೈತರು ಎಲ್ಲರೂ ತಮ್ಮ ಜಮೀನನ್ನು ಕಳ್ಕೊಳ್ತಾರೆ. ಈ ಕಳ್ಕೊಳ್ಳೋದ್ರಿಂದ ಅಂಕೋಲದ ಒಂದು ವಾತಾವರಣ ಚಿತ್ರಣವೇ ಬದಲಾಗುತ್ತದೆ. ನಾವೇನು ಮೂಲ ನಿವಾಸಿಗರಾಗಿರ್ತೇವೆ, ಇದು ಇತರೆ ಬೇರೆಯವರು ಬಂದು ಇಲ್ಲಿ ವಾಸಿಸಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಮತ್ತು ನಮ್ಮ ಜೀವನಾಧಾರವಾದಂಥ ಈ ಸಮುದ್ರವನ್ನೇ ನಾವು ಕಳೆದುಕೊಂಡಾಗ 3.5 ಕಿಲೋಮೀಟರ್ ಅವರೇನು ಬಂದರು ಮಾಡ್ತಾರೆ. ಈ ಬಂದರು ಮಾಡೋದರಿಂದ ನಮ್ಮ ಮೀನುಗಾರರು ಇಲ್ಲಿಂದ ಮೀನು ಸಂತತಿಯನ್ನು ಸಂತಾನೋತ್ಪತ್ತಿ ಮಾಡುವಂಥ ಕೇಂದ್ರವನ್ನೇ ನಾವು ಕಳ್ಕೊಳ್ತೇವೆ. ಇದರಿಂದ ನಮಗೆ ಹೆಚ್ಚಿನ ಪ್ರಮಾಣ ಕರಾವಳಿ ತೀರದಲ್ಲಿ ಗೋವಾದಿಂದ ನಮ್ಮದು ಮಂಗಳೂರು ತನಕ ಹೆಚ್ಚಿನ ಪ್ರಮಾಣದ ಮೀನುಗಾರಿಕೆಗೆ ಇಲ್ಲಿ ಬರ್ತಾ ಇದ್ರು. ಸಣ್ಣ ಯೋಜನೆ ಬಗ್ಗೆ ಏನಾದರೂ ನಿಮಗೆ ರೂಪರೇಷೆ ನೀಡಿದಾರಾ? ಏನಾದರೂ ಏನಾಗುತ್ತೆ, ಎಷ್ಟು ಪ್ರಮಾಣದ ಹೋಗ್ತದೆ? ಅವತ್ತೊಂದಿನ ನಮಗೆ ಬಂದುಬಿಟ್ಟು ತಹಸೀಲ್ದಾರ್ ಆಫೀಸಲ್ಲೊಂದೇನೋ ಇದು ಕೊಟ್ಟಿದ್ರು ಅವರು. ಇದನ್ನೆಲ್ಲರೂ ನೀವು ತಗೊಳ್ರಿ ಅಂತ ಹೇಳ್ಕೊಂಡು ಯೋಜನೆ ಅಂತ ಹೇಳಿ. ಅದರಿಂದ ನಿಮ್ಗೆ ಏನು ಸಾಧಕ ಬಾಧಕ ಇದೆ, ನಿಮ್ಮ ಮೀನುಗಾರಿಕೆ ಏನು ಒಳಿತಾಗುತ್ತದೆ, ಅವರ ಯೋಜನೆ ಯಾವತ್ತೂ ಇರ್ತದೆ. ಈಗಾಗಲೇ ನಾವು ನೌಕಾನೆಲೆಗೆ ನೋಡಿದ್ದೇವೆ. ನಿಮ್ಗೆ ಅಂಥದ್ದು ಇದು ಮಾಡಿಕೊಡ್ತೇವೆ, ನಿಮ್ಗೆ ಉದ್ಯೋಗ ಕೊಡ್ತೇವೆ, ಆ ಉದ್ಯೋಗ ಕೊಡ್ತೇವೆ ಅಂತ ಹೇಳ್ಕೊಂಡು ನಮ್ಗೆ ಉದ್ಯೋಗ ಕೊಟ್ಟಿದ್ದು 3% 5% ಉದ್ಯೋಗ ಇಲ್ಲ. ಇಲ್ಲಿ ಉದ್ಯೋಗ ಅಂತೂ ನಾವು ಕನಸಿನ ಮಾತೆ, ಉದ್ಯೋಗ ಸಿಗಲ್ಲ. ಮತ್ತು ನಮ್ಮ ಭೂಮಿ ಅಂತ ಕಳ್ಕೊಂಡಾಗ ಭೂಮಿಗೆ ಪರಿಹಾರ ಕೊಡ್ತಾರೆ ಅವರು. ಎಷ್ಟು ಕೊಡ್ಬೋದು? ಆ ಪರಿಹಾರದಿಂದ ನಾವು ಬೇರೆ ಕಡೆಯಲ್ಲಿ ಭೂಮಿಯನ್ನು ತಗೊಳ್ಳಿಕ್ಕಂತೂ ಆಗಲಿಕ್ಕಿಲ್ಲ. ಈಗ ಸರ್ವೆ ಕಾರ್ಯ ಈಗ ಮುಂದುವರೆದಿದೆ. ಈಗ ಫೆಬ್ರವರಿ 20ರಿಂದ ಸರ್ವೆ ಕಾರ್ಯ ಮುಂದುವರೆದಿದೆ. ತಮ್ಮ ಹೋರಾಟ ಏನು? ಈಗಾಗಲೇ ಹಲವು ಬಾರಿ ಪ್ರತಿಭಟನೆ ಮಾಡಿ ಮನವಿ ಮಾಡಿದೆ, ಮತ್ತೆ ಹೋರಾಟ ಆಗಿದೆ ಸರ್. ನಾವು ಈಗ ಸರ್ವೆ ಕಾರ್ಯ ಏನು ನಡೀತಾ ಇದೆಯಲ್ಲ ಸರ್, ಇದು ನಾವು ಜನರು ಈ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಈ ಸರ್ವೆ ಕಾರ್ಯ ನಮಗೆ ಬೇಡ. ಯಾಕಂದರೆ ಅನಾದಿ ಕಾಲದಿಂದಲೂ ನಾವು ಮೀನುಗಾರಿಕೆಯನ್ನು ನಂಬಿ ಬದುಕಿದವರು. ನಮಗೆ ಈ ಮೀನುಗಾರಿಕೆ ಅಂದರೆ ನಮಗೆ ನಿರ್ದಿಷ್ಟವಾದ ಸಮಯ ಇಲ್ಲ. ಮೀನುಗಾರಿಕೆಗೆ ಹೊರಡಲಿಕ್ಕೆ ನಮಗೆ ನಿರ್ದಿಷ್ಟವಾದ ಸಮಯ ಇಲ್ಲ. ಯಾವ ಟೈಮಲ್ಲೂ ಬೇಕಾದರೂ ಹೋಗ್ಬೋದು. ಇದು ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಬಂದರು ಅಂತ ಹೇಳ್ತಾರೆ. ಮತ್ತು ಈಗಾಗಲೇ ಆ ಪ್ರಸಿದ್ಧವಾದ ಬಂದರಾದ್ದರಿಂದ, ವಾಣಿಜ್ಯ ಬಂದರಾಗಿರೋದ್ರಿಂದ ಪ್ರತಿನಿತ್ಯ ದಿನಾಲೂ 100 ಹಡಗುಗಳ ವಹಿವಾಟು ಆಮದು ರಫ್ತು ಆಗ್ತಾ ಇರುವಾಗ ನಮ್ಮ ಬಡ ಮೀನುಗಾರರು ಇಲ್ಲಿ ಸಾಂಪ್ರದಾಯಿಕ ದೋಣಿಯನ್ನು ಹೊಂದಿದವರು, ಯಾವುದೇ ಒಂದು ದೊಡ್ಡ ಯಾಂತ್ರಿಕತೆ ದೋಣಿಯನ್ನು ಹೊಂದಿದವರಲ್ಲ. ಈಗ ನಮಗೆ ನೈಟಲ್ಲೂ ಹೋಗ್ಬೋದು, ಡೇದಲ್ಲೂ ಬೆಳಗಿನ ಜಾವ 4 ಗಂಟೆಗೆ ಹೋಗ್ಬೋದು. ಯಾಕಂದರೆ ಈ ಹಿಂದೆ ಸುವರ್ಣ ತ್ರಿಭುಜ ಬೋಟ್ ಒಂದು ಘಟನೆಗಳಾಗಿ ಸರ್ಕಾರದ ಗಮನದಲ್ಲೂ ಇದೆ. ಈಗ ಇದನ್ನು ನಾವು ಸಾಂಪ್ರದಾಯಿಕ ಮೀನುಗಾರಿಕೆ ನಮಗೆ 12 ನಾಟಿಕಲ್ ಒಳಗೆ ಮಾಡಬೇಕನ್ನೋದು ಒಂದು ರೂಲ್ ಇದೆ. ಈಗ ಅವರು ನಮ್ಮ ಬಂದರನ್ನು 3.5 ಕಿಲೋಮೀಟರ್ ಎಕ್ಸ್ಟೆನ್ಷನ್ ಮಾಡಿ ಅದರ ನಂತರ 1.5 ಕಿಲೋಮೀಟರ್ ಬ್ರೇಕ್ಔಟನ್ನು ಹಾಕಿದಾಗ ನೀರಿನ ಅಲೆಗಳು ಬೇರೆ ಒಂದು ತೀರಕ್ಕೆ ಹೋಗಿ ಅಪ್ಪಳಿಸಿ ಆ ಭಾಗದ ಸಮುದ್ರ ಕೊರೆತಗಳಲ್ಲೂ ಕೊರೆದು ನಷ್ಟ ಆಗುತ್ತವೆ. ಸೀಬರ್ಡ್ ಯೋಜನೆಯಿಂದ ಕೂಡ ಅದೇ ರೀತಿ ಆಗಿದೆ. ಸೀಬರ್ಡ್ ಯೋಜನೆಯಿಂದ ಮುದ್ಗ ಹಾರವಾಡ ಈಗಾಗಲೇ ಸರ್ಕಾರದ ಗಮನದಲ್ಲಿ ಇದೆ. ಮತ್ತು ಇದೇ ನಮ್ಮ ಪಕ್ಕದ ಒಂದು ಗಾಬಿತ್ ಕೇಣಿಯಲ್ಲೂ ಕೂಡ ಸರ್ಕಾರ ಅದಕ್ಕೆ ಹಾಕಿದ್ದು ಉಂಟು ಕಾಮಗಾರಿ. ಇವಿಷ್ಟು ಸ್ಥಳೀಯ ಮೀನುಗಾರರು ಹೇಳುವಂಥ ಮಾತು. ಒಟ್ಟಿನಲ್ಲಿ ವಾಣಿಜ್ಯ ಬಂದರು ಕಾಮಗಾರಿಗೋಸ್ಕರ ಅರಬ್ಬಿ ಸಮುದ್ರದಲ್ಲಿ 3.5 ಕಿಲೋಮೀಟರ್ ಜೆಟ್ಟಿಯನ್ನು ನಿರ್ಮಾಣ ಮಾಡಿದ್ರೆ ಅಕ್ಕಪಕ್ಕದ ಊರುಗಳು ಕೂಡ ತೊಂದರೆ ಅನುಭವಿಸ್ತಾರೆ. ಯಾಕಂತ ಹೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಕಡಲ ಕೊರತೆ ಉಂಟಾಗಿದ್ದರಿಂದ ಭೂಮಿ ಕೂಡ ನಾಶ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಯೋಜನೆಗಳು ಈ ಭಾಗದಲ್ಲಿ ಬೇಡ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವು ಯೋಜನೆಗಳಿಂದ ಈಗಾಗಲೇ
ಕಡಲ ತೀರಗಳು ಯೋಜನೆಯ ಪಾಲಾಗಿದೆ. ಇನ್ನೂ ಕೂಡ ಮತ್ತೆ ಅಂಕೋಲ ತಾಲೂಕಿನ ಕೇಣಿ ಮತ್ತು ಹೊನ್ನಾವರದ ಟೊಂಕ ಕಡಲ ತೀರದಲ್ಲಿ ವಾಣಿಜ್ಯ ಬಂದರು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮೀನುಗಾರರ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲು ಮೀನುಗಾರರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಈಗ ಕಡಲ ತೀರ ಈಗಾಗಲೇ ಹೋಗ್ತಾ ಇದೆ, ಟೊಂಕದಲ್ಲಿಯೂ ಕೂಡ ಆಗ್ತಾ ಇದೆ, ಕೇಣಿಯಲ್ಲೂ ಕೂಡ ಮತ್ತೆ ಬಂದರು ಯೋಜನೆ ಆಗ್ತಾ ಇದೆ ಸರ್. ಏನು ಆತಂಕ ಇದೆ ಸರ್? ಈಗಾಗಲೇ ನಾವು ಭೂಮಿಯನ್ನು ಇದಕ್ಕೆ ಕಳ್ಕೊಂಡಿದ್ದೇವೆ. ಯಾವುದಕ್ಕೆ ರಾಷ್ಟ್ರೀಯ ಹೆದ್ದಾರಿಗೆ ನಮ್ಮಲ್ಲಿ ಭೂಮಿ ಹೋಗಿದೆ. ಆಮೇಲೆ ನಮ್ಮ ಹೆಚ್ಚಿನ ಪ್ರಮಾಣ 14 ಕಡಲ ತೀರಗಳು ನಾವು ಇದಕ್ಕೆ ನೌಕಾನೆಲೆಗಾಗಿ ಕಳೆದುಕೊಂಡಿದ್ದೇವೆ. ಈ ಕಳೆದುಕೊಂಡಂಥ ಭೂಮಿಯಲ್ಲಿ ಫಲವತ್ತಾದ ಭೂಮಿ ಇತ್ತು. ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ಮೀನುಗಳು ಅದೇ ಪ್ಲೇಸಲ್ಲಿ ಸಿಗ್ತಾ ಇತ್ತು. ಅದನ್ನು ನಾವು ಕಳ್ಕೊಂಡಿದ್ದೇವೆ. ಈಗ ನಮಗೆ ಉಳಿದಿರುವಂಥದ್ದು ಇಂಥ ದೊಡ್ಡ ಬಂದರು ಅಂತ ಹೇಳಿದರೆ, ಬೀಚ್ ಅಂತ ಹೇಳಿದರೆ ನಮಗೆ ಕೇಣಿ ಮತ್ತು ಬೆಳಂಬರ. ಈಗ ಬೆಳಂಬರನೂ ಸಮುದ್ರದ ಅಲೆತಡೆಯಿಂದ ಕೊಚ್ಕೊಂಡು ಹೋಗ್ತಾ ಇದೆ. ಉಳಿದಿರುವುದು ಕೇಣಿ ಬೀಚ್ ಮಾತ್ರ. ಈ ಕೇಣಿ ಬೀಚಲ್ಲಿ ನೀವು ವಾಣಿಜ್ಯ ಬಂದರನ್ನು ಮಾಡಲಿಕ್ಕೆ ಬಂದಾಗ ಇಲ್ಲಿಯ ಜನರು ನಿರಾಶ್ರಿತರಾಗುತ್ತಾರೆ. ಆ ನಿರಾಶ್ರಿತರಾಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮಲ್ಲಿ ಈ ವಾಣಿಜ್ಯ ಬಂದರು ಬೇಡನೆ ಅಂತ ಹೇಳ್ಕೊಂಡು ಎಲ್ಲರ ಒಕ್ಕೊರ್ಲ ಅಭಿಪ್ರಾಯ ಇದೆ. ಈ ಮೀನುಗಾರರಷ್ಟೇ ಅಲ್ಲ, ಮತ್ತು ಉಳಿದ ಕೃಷಿಕರು ಆಮೇಲೆ ರೈತರು ಎಲ್ಲರೂ ತಮ್ಮ ಜಮೀನನ್ನು ಕಳ್ಕೊಳ್ತಾರೆ. ಈ ಕಳ್ಕೊಳ್ಳೋದ್ರಿಂದ ಅಂಕೋಲದ ಒಂದು ವಾತಾವರಣ ಚಿತ್ರಣವೇ ಬದಲಾಗುತ್ತದೆ. ನಾವೇನು ಮೂಲ ನಿವಾಸಿಗರಾಗಿರ್ತೇವೆ, ಇದು ಇತರೆ ಬೇರೆಯವರು ಬಂದು ಇಲ್ಲಿ ವಾಸಿಸಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಮತ್ತು ನಮ್ಮ ಜೀವನಾಧಾರವಾದಂಥ ಈ ಸಮುದ್ರವನ್ನೇ ನಾವು ಕಳೆದುಕೊಂಡಾಗ 3.5 ಕಿಲೋಮೀಟರ್ ಅವರೇನು ಬಂದರು ಮಾಡ್ತಾರೆ. ಈ ಬಂದರು ಮಾಡೋದರಿಂದ ನಮ್ಮ ಮೀನುಗಾರರು ಇಲ್ಲಿಂದ ಮೀನು ಸಂತತಿಯನ್ನು ಸಂತಾನೋತ್ಪತ್ತಿ ಮಾಡುವಂಥ ಕೇಂದ್ರವನ್ನೇ ನಾವು ಕಳ್ಕೊಳ್ತೇವೆ. ಇದರಿಂದ ನಮಗೆ ಹೆಚ್ಚಿನ ಪ್ರಮಾಣ ಕರಾವಳಿ ತೀರದಲ್ಲಿ ಗೋವಾದಿಂದ ನಮ್ಮದು ಮಂಗಳೂರು ತನಕ ಹೆಚ್ಚಿನ ಪ್ರಮಾಣದ ಮೀನುಗಾರಿಕೆಗೆ ಇಲ್ಲಿ ಬರ್ತಾ ಇದ್ರು. ಸಣ್ಣ ಯೋಜನೆ ಬಗ್ಗೆ ಏನಾದರೂ ನಿಮಗೆ ರೂಪುರೇಷೆ ನೀಡಿದಾರಾ? ಏನಾಗುತ್ತೆ, ಎಷ್ಟು ಪ್ರಮಾಣದ ಅವತ್ತು ಒಂದಿನ ನಮಗೆ ಬಂದುಬಿಟ್ಟು ತಹಸೀಲ್ದಾರ್ ಆಫೀಸಲ್ಲಿ ಒಂದೇನೋ ಇದು ಕೊಟ್ಟಿದ್ರು ಅವರು. ಇದನ್ನೆಲ್ಲರೂ ನೀವು ತಗೊಳ್ರಿ ಅಂತ ಹೇಳ್ಕೊಂಡು ಯೋಜನೆ ಅಂತ ಹೇಳಿ. ಅದರಿಂದ ನಿಮ್ಗೆ ಏನು ಸಾಧಕ ಬಾಧಕ ಇದೆ, ನಿಮ್ಮ ಮೀನುಗಾರಿಕೆ ಏನು ಒಳಿತಾಗುತ್ತದೆ, ಅವರ ಯೋಜನೆ ಯಾವತ್ತೂ ಇರ್ತದೆ. ಈಗಾಗಲೇ ನಾವು ನೌಕಾನೆಲೆಗೆ ನೋಡಿದ್ದೇವೆ. ನಿಮ್ಗೆ ಅಂಥದ್ದು ಇದು ಮಾಡಿಕೊಡ್ತೇವೆ, ನಿಮ್ಗೆ ಉದ್ಯೋಗ ಕೊಡ್ತೇವೆ, ಆ ಉದ್ಯೋಗ ಕೊಡ್ತೇವೆ ಅಂತ ಹೇಳ್ಕೊಂಡು ನಮ್ಗೆ ಉದ್ಯೋಗ ಕೊಟ್ಟಿದ್ದು 3% 5% ಉದ್ಯೋಗ ಇಲ್ಲ. ಇಲ್ಲಿ ಉದ್ಯೋಗ ಅಂತೂ ನಾವು ಕನಸಿನ ಮಾತೆ, ಉದ್ಯೋಗ ಸಿಗಲ್ಲ. ಮತ್ತು ನಮ್ಮ ಭೂಮಿ ಅಂತ ಕಳ್ಕೊಂಡಾಗ ಭೂಮಿಗೆ ಪರಿಹಾರ ಕೊಡ್ತಾರೆ ಅವರು. ಎಷ್ಟು ಕೊಡ್ಬೋದು? ಆ ಪರಿಹಾರದಿಂದ ನಾವು ಬೇರೆ ಕಡೆಯಲ್ಲಿ ಭೂಮಿಯನ್ನು ತಗೊಳ್ಳಿಕ್ಕಂತೂ ಆಗಲಿಕ್ಕಿಲ್ಲ. ಈಗ ಸರ್ವೆ ಕಾರ್ಯ ಈಗ ಮುಂದುವರೆದಿದೆ. ಈಗ ಫೆಬ್ರವರಿ 20ರಿಂದ ಸರ್ವೆ ಕಾರ್ಯ ಮುಂದುವರೆದಿದೆ. ತಮ್ಮ ಹೋರಾಟ ಏನು? ಈಗಾಗಲೇ ಹಲವು ಬಾರಿ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದೆ, ಮತ್ತೆ ಹೋರಾಟ ಆಗಿರಿ ಸರ್? ನಾವು ಈಗ ಸರ್ವೆ ಕಾರ್ಯ ಏನು ನಡೀತಾ ಇದೆಯಲ್ಲ ಸರ್, ಇದು ನಾವು ಜನರು ಪ್ರತಿ ಈ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಈ ಸರ್ವೆ ಕಾರ್ಯ ನಮಗೆ ಬೇಡ. ಯಾಕಂದರೆ ಅನಾದಿ ಕಾಲದಿಂದಲೂ ನಾವು ಮೀನುಗಾರಿಕೆಯನ್ನು ನಂಬಿ ಬದುಕಿದವರು. ನಮಗೆ ಈ ಮೀನುಗಾರಿಕೆ ಅಂದರೆ ನಮಗೆ ನಿರ್ದಿಷ್ಟವಾದ ಸಮಯ ಇಲ್ಲ. ಮೀನುಗಾರಿಕೆಗೆ ಹೊರಡಲಿಕ್ಕೆ ನಮಗೆ ನಿರ್ದಿಷ್ಟವಾದ ಸಮಯ ಇಲ್ಲ. ಯಾವ ಟೈಮಲ್ಲೂ ಬೇಕಾದರೂ ಹೋಗ್ಬೋದು. ಇದು ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಬಂದರು ಅಂತ ಹೇಳ್ತಾರೆ. ಮತ್ತು ಈಗಾಗಲೇ ಆ ಪ್ರಸಿದ್ಧವಾದ ಬಂದರಾದ್ರಿಂದ, ವಾಣಿಜ್ಯ ಬಂದರಾಗಿರೋದ್ರಿಂದ ಪ್ರತಿನಿತ್ಯ ದಿನಾಲೂ 100 ಹಡಗುಗಳ ವಹಿವಾಟು ಆಮದು ರಫ್ತು ಆಗ್ತಾ ಇರುವಾಗ ನಮ್ಮ ಬಡ ಮೀನುಗಾರರು ಇಲ್ಲಿ ಸಾಂಪ್ರದಾಯಿಕ ದೋಣಿಯನ್ನು ಹೊಂದಿದವರು, ಯಾವುದೇ ಒಂದು ದೊಡ್ಡ ಯಾಂತ್ರಿಕತೆ ದೋಣಿಯನ್ನು ಹೊಂದಿದವರಲ್ಲ. ಈಗ ನಮಗೆ ನೈಟಲ್ಲೂ ಹೋಗ್ಬೋದು, ಡೇದಲ್ಲೂ ಬೆಳಗಿನ ಜಾವ 4 ಗಂಟೆಗೆ ಹೋಗ್ಬೋದು. ಯಾಕಂದರೆ ಈ ಹಿಂದೆ ಸುವರ್ಣ ತ್ರಿಭುಜ ಬೋಟ್ ಒಂದು ಘಟನೆಗಳಾಗಿ ಸರ್ಕಾರದ ಗಮನದಲ್ಲೂ ಇದೆ. ಈಗ ಇದನ್ನು ನಾವು ಸಾಂಪ್ರದಾಯಿಕ ಮೀನುಗಾರಿಕೆ ನಮಗೆ 12 ನಾಟಿಕಲ್ ಒಳಗೆ ಮಾಡಬೇಕನ್ನೋದು ಒಂದು ರೂಲ್ ಇದೆ. ಈಗ ಅವರು ನಮ್ಮ ಬಂದರನ್ನು 3.5 ಕಿಲೋಮೀಟರ್ ಎಕ್ಸ್ಟೆನ್ಷನ್ ಮಾಡಿ ಅದರ ನಂತರ 1.5 ಕಿಲೋಮೀಟರ್ ಬ್ರೇಕ್ಔಟನ್ನು ಹಾಕಿದಾಗ ನೀರಿನ ಅಲೆಗಳು ಬೇರೆ ಒಂದು ತೀರಕ್ಕೆ ಹೋಗಿ ಅಪ್ಪಳಿಸಿ ಆ ಭಾಗದ ಸಮುದ್ರ ಕೊರೆತಗಳಲ್ಲೂ ಕೊರೆದು ನಷ್ಟ ಆಗುತ್ತವೆ. ಸೀಬರ್ಡ್ ಯೋಜನೆಯಿಂದ ಕೂಡ ಅದೇ ರೀತಿ ಆಗಿದೆ. ಸೀಬರ್ಡ್ ಯೋಜನೆಯಿಂದ ಮುದ್ಗ ಹಾರವಾಡ ಈಗಾಗಲೇ ಸರ್ಕಾರದ ಗಮನದಲ್ಲಿ ಇದೆ. ಮತ್ತು ಇದೇ ನಮ್ಮ ಪಕ್ಕದ ಒಂದು ಗಾಬಿತ್ ಕೇಣಿಯಲ್ಲೂ ಕೂಡ ಸರ್ಕಾರ ಅದಕ್ಕೆ ಹಾಕಿದ್ದು ಉಂಟು ಕಾಮಗಾರಿ. ಇವಿಷ್ಟು ಸ್ಥಳೀಯ ಮೀನುಗಾರರು ಹೇಳುವಂಥ ಮಾತು. ಒಟ್ಟಿನಲ್ಲಿ ವಾಣಿಜ್ಯ ಬಂದರು ಕಾಮಗಾರಿಗೋಸ್ಕರ ಅರಬ್ಬಿ ಸಮುದ್ರದಲ್ಲಿ 3.5 ಕಿಲೋಮೀಟರ್ ಜೆಟ್ಟಿಯನ್ನು ನಿರ್ಮಾಣ ಮಾಡಿದ್ರೆ ಅಕ್ಕಪಕ್ಕದ ಊರುಗಳು ಕೂಡ ತೊಂದರೆ ಅನುಭವಿಸ್ತಾರೆ. ಯಾಕಂತ ಹೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಕಡಲ ಕೊರತೆ ಉಂಟಾಗಿದ್ದರಿಂದ ಭೂಮಿ ಕೂಡ ನಾಶ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಯೋಜನೆಗಳು ಈ ಭಾಗದಲ್ಲಿ ಬೇಡ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.